ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ಹೀಗೆ ಇರ್ತಾರೇನೋ. ನಮ್ಮ ಮನೇಲಂತೂ ಲೇಖನ ಅವ್ರ ಅಪ್ಪನ ಕೆಲ್ಸಕ್ಕೆ ಹೋಗೋಕ್ಕೆ ಬಿಡಲ್ಲ. ನಾನು ಬರ್ತೀನಿ ಅಂತ ಇರ್ತಾಳೆ. ಸಮಾಧಾನ ಮಾಡೋಕ್ಕೋಸ್ಕರ ಅವರಪ್ಪ ದಿನ ಒಂದು ರೌಂಡ್ ಹೊಡಿಸಿ ಈ ಥರ ಬಿಡ್ತಾ ಇರ್ತಾರೆ. ಆ್ಯಂಡ್ ಇವತ್ತು ಕೂಡ ಅಷ್ಟೇ ಒಂದು ರೌಂಡ್ ಹಾಕಿಬಿಟ್ಮೇಲೆ ಸಮಾಧಾನ ಆದಳು. ಆಮೇಲೆ ನಾನು ಕರ್ಕೊಂಬಂದು ಟಿಫನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಇನ್ನು ಇತ್ತೀಚೆಗಂತೂ ಅವಳು ತಿನ್ನಲ್ಲ ಅಂತ ಹೇಳಿ ಹಠ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ನಾನು ಕೂರಿಸಿ ಕೊಟ್ಟರು ಕೂಡ ಟಿಫನ್ ಮಾಡಲ್ಲ ಅಂತಲೇ ಪಕ್ಕಕ್ಕೆ ಇಟ್ಬಿಡ್ತಾ ಇದ್ಲು. ಇನ್ನು ನನಗೂ ಸಿಟ್ಟು ಬಂತು. ನಾನು ತಿನ್ಸಲ್ಲ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ತಿಂತಾಯಿದ್ದೆ. ಎಷ್ಟೊತ್ತಲ್ಲಿ ನಮ್ಮಮ್ಮ ಬಂದುಬಿಟ್ರು. ಸೊ ನಮ್ಮಮ್ಮ ಹಾಗೂ ಹೀಗೂ ಆಟಾಡಿಸಿ ಸಮಾಧಾನ ಮಾಡಿ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾಯಿದ್ರು. ತಿಂಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಮ್ಮ ಇಬ್ಬರು ಮಕ್ಳಿಗೂ ಸ್ನಾನ ಮಾಡಿಸ್ಕೊಟ್ರು. ಇನ್ನು ಅತ್ತೆ ಪೂರ್ವಿತನ ತೂಗಿ ಮಲಗಿಸ್ತಾಯಿದ್ರು. ಅಷ್ಟರಲ್ಲಿ ನಾವು ಮೇಲೆ ಹೋಗಿ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಮೇಲೆ ಹೋದ್ವಿ. ಅಲ್ಲೇ ಮಾತಾಡಿಕೊಂಡು ಲೇಖನ ಜೊತೆ ಆಟ ಆಡಿಕೊಂಡು ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಇವತ್ತು ಅಮ್ಮ ಸಾಂಬಾರು ಪಲ್ಯ ಜೊತೆ ದೋಸೆ ಇಟ್ಟು ಚಟ್ನಿ ತಂದಿದ್ರು. ನಂಗೆ ಹಸುವಾಗ್ತಿದೆ ಅಂತ ದೋಸೆ ಕೂಡ ಮಾಡಿಕೊಟ್ರು. ಇನ್ನು ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಿಗೆ ಮಗು ಥರನೇ ಕಾಣಿಸುತ್ತಲ್ವ, ನಮ್ಮಮ್ಮನೂ ಹಾಗೆ ನೋಡ್ಕೊತಾ ಇರ್ತಾರೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಕೂಡ ಮನೆಗೆ ಹೊರಟಿದ್ರು. ಇನ್ನು ಲೇಖನ ಅವ್ರ ಜೊತೆ ಹೋಗಬೇಕು ಅಂತ ಆಟ ಮಾಡ್ತಾಯಿದ್ಲು. ಮನೆಗೆ ಯಾರೇ ಬರಲಿ, ಚಿಕ್ಕಿ, ಅಮ್ಮಮ್ಮ, ತಾತ ಯಾರು ಬಂದರೂ ಅವ್ರ ಜೊತೆ ಹೋಗಬೇಕು ಅಂತ ಇರ್ತಾಳೆ. ಅವಳಿಗೆ ಎಲ್ಲರ ಜೊತೆ ಇರೋದಂದರೆ ತುಂಬ ಇಷ್ಟ. ಹಾಗೂ ಈಗ ಸಮಾಧಾನ ಮಾಡಿ ಅಮ್ಮನ ಕಳಿಸ್ಕೊಟ್ಟೆ. ಇನ್ನು ಈ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ ಫಾಲೋ ಮಾಡಿ.